Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಆಫ್ ಕೋರ್ಸ್ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇರುತ್ತೆ ಅಂತ. ಸೊ ಇವತ್ತು ಕೂಡ ನಾನೊಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಯೂಶಲಿ ನಾನೆಲ್ಲ ಫಾಲೋ ಮಾಡೋದೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು. ಸೊ ಏನೋ ಮಳೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಮಳೆ ಬಂದರೆ ಚೆನ್ನಾಗಿರುತ್ತೆ. ತುಂಬಾ ಬಿಸಿಲು ಇರೋದಕ್ಕಾಗ್ತಿಲ್ಲ ಮನೆಯಲ್ಲಿ ನಿಜವಾಗ್ಲೂ. ಸೊ ಹನಿ ಬಿದ್ದರೆ ಅಂತೂ ಇನ್ನೂ ಜಾಸ್ತಿ ಹಬ್ಬೆ ಜಾಸ್ತಿ ಆಗುತ್ತೆ. ಸೊ ಜೋರಾಗಿ ಸ್ವಲ್ಪ ಹೊತ್ತು ಮಳೆ ಬಂದರೆ ಸೊ ಕೂಲ್ ಆಗುತ್ತೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಸೊ ಮಳೆ ಬರಲಿ ಅಂತ ಪ್ರೇ ಮಾಡೋಣ. ಬಂದಾಗ ಅಟ್ಲೀಸ್ಟ್ ಸ್ವಲ್ಪ ತಣ್ಣಗಿರುತ್ತೆ ಅಂತ. ಸೊ ಈ ಸಮ್ಮರ್ಗೆ ನಮ್ಮ ಬಾಡಿನ ಹೇಗೆ ನಾವು ಕೂಲಾಗಿ ಇಟ್ಕೊಳ್ಳೋದು ಅನ್ನೋದು ನಾನು ರೆಗ್ಯುಲರಾಗಿ ಫಾಲೋ ಮಾಡುವಂಥದ್ದು ಒಂದು ಚಿಕ್ಕ ಟಿಪ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಒಂದು ಸೂಪರ್ ಆಗಿರೋ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ವಿಡಿಯೋ ತುಂಬ ಲೆಂತ್ ಆಗಿರೋದಿಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ಓಕೆನಾ? ಸೊ ಹಾಗೆ ಸ್ಕಿಪ್ ಮಾಡ್ದಿರಾ ಎಂಟು ತನಕ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರು, ಸೊ ಇನ್ನೂ ಸಬ್ಸ್ಕ್ರೈಬ್ ಆಗದಿರ ನನ್ನ ಚಾನಲ್ ನೋಡ್ತಿದ್ರು, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೆಸರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ಯೂಶಲಿ ಏನಾಗುತ್ತೆ ಸಮ್ಮರ್ಗೆ ಫುಲ್ ಒಂಥರ ಬಾಡಿ ಎಲ್ಲ ತುಂಬ ಸ್ವೆಟ್ ಆಗೋದಕ್ಕೆ ಶುರು ಆಗುತ್ತೆ. ಸ್ವೆಟ್ ಆಗಿದ ತಕ್ಷಣವೇ ನಮಗೆ ಫುಲ್ ಇರಿಟೇಟ್ ಆಗೋಗಿರ್ತೀವಿ ಅಲ್ಲೇ. ಸೊ ಫುಲ್ ಸ್ವೆಟ್ ಆಗೋಕ್ಕೆ ಶುರು ಆಗುತ್ತೆ ಆ್ಯಂಡ್ ನಮಗೆ ತುಂಬಾ ಡಿಹೈಡ್ರೇಟ್ ಆಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ತುಂಬ ಹೀಟ್ ಆಗೋದ್ರೆ ಅಂತೂ ಕೂದಲು ಉದ್ರೋಕ್ಕೆ ಶುರು ಆಗುತ್ತೆ, ಮುಖದ ಮೇಲೆ ಗುಳ್ಳೆ ಬರೋಕ್ಕೆ ಶುರು ಆಗುತ್ತೆ, ನಾಲ್ಗೆ ಮೇಲೆಲ್ಲನೂ ಗುಳ್ಳೆ ಬರೋಕ್ಕೆ ಶುರು ಆಗುತ್ತೆ. ಸೊ ನಾಲ್ಗೆ ಮೇಲೆ ಗುಳ್ಳೆ ಬಂದರೆ ಅದು ಎಷ್ಟು ಪೇನ್ಫುಲ್ ಆಗಿರುತ್ತೆ ಗೊತ್ತಾ? ಆ್ಯಂಡ್ ಇನ್ನೊಂದೇನು ಅಂತಂದರೆ ದೌಡೆ ನೋವು ಬರುತ್ತೆ. ನಿಜವಾಗ್ಲೂ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸಮ್ಮರ್ ಸೀಸನ್ ಬಂತು ಅಂದ್ರೆ ಸಾಕು, ಸೊ ಎಷ್ಟು ಫ್ರಸ್ಟ್ರೇಟ್ ಆಗಿ ಇರಿಟೇಟ್ ಆಗೋಗಿರ್ತೀವಿ ಅಂದರೆ ಸೊ ಸೇಮ್ ವೇ ಅದು ಕೂಡ ನಮ್ಗೆ ಯೂಸ್ ಆಗುತ್ತೆ. ಹೆಂಗೆ ಅಂತ ಹೇಳ್ತೀರಾ? ಸೊ ನಾವು ಜಾಸ್ತಿ ನಮಗೆ ಫುಡ್ ಇಂಟೇಕ್ ಮಾಡೋದಕ್ಕೆ ಇಷ್ಟ ಆಗಲ್ಲ, ಅವಾಗ ಬರೀ ನಾವು ಲಿಕ್ವಿಡ್ ಏನಾದರೂ ತೊಗೋಬೇಕು ಅನ್ಸುತ್ತೆ, ನೀರು ಕುಡಿಬೇಕು ಜಾಸ್ತಿ ಅಂತ ಅನ್ಸುತ್ತೆ, ಲೈಕ್ ಜ್ಯೂಸ್ ಕುಡಿಬೇಕು ಅಂತ ಅನ್ಸುತ್ತೆ, ಸೂಪ್ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ಸುತ್ತೆ. ನಮ್ಗೆ ಆ ಥರ ಏನಂತಾರೆ ಮುದ್ದೆ ತಿನ್ನಬೇಕು, ಚಪಾತಿ ತಿನ್ನಬೇಕು, ರೈಸ್ ತಿನ್ನಬೇಕು ಈ ಥರ ಅನ್ಸೋದೇ ಇಲ್ಲ. ಸೊ ಸ್ವಲ್ಪ ವೆಯ್ಟ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪು ಮಾಡುತ್ತೆ. ಆ್ಯಂಡ್ ಸೊ ಆ ಬೇಸಿಸ್ ಮೇಲೆ ಇರುತ್ತೆ ಇವತ್ತಿನ ವಿಡಿಯೋ. ಅಂದರೆ ವೆಯ್ಟ್ ರೆಡ್ಯೂಸ್ ಮಾಡೋದು ಬೇಸಿಸ್ ಮೇಲಲ್ಲ, ಸೊ ನಮ್ಮ ಬಾಡಿನ ಹೇಗೆ ನಾವು ಕೂಲಾಗಿ ಇಟ್ಕೋಬೋದು ಈ ಸಮ್ಮರಲ್ಲಿ ಅನ್ನೋ ಬೇಸಿಸ್ ಮೇಲೆ ಇರುತ್ತೆ. ಸೊ ಮಾಮೂಲಿ ನಾವು ಸಬ್ಜಾ ಸೀಡ್ಸ್ ಬರುತ್ತೆ ಗೊತ್ತಾ, ತುಳಸಿ ಬೀಜ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಎಷ್ಟು ನಮ್ಮ ಬಾಡಿಗೆ ಎಷ್ಟು ಒಳ್ಳೆಯದು ಗೊತ್ತಾ? ಸೊ ರಾತ್ರಿ ಹೊತ್ತು ಒಂದು ಅರ್ಧ ಸ್ಪೂನು ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ನಾವು ಕುಡಿಯೋದ್ರಿಂದ ಎಷ್ಟೋ ಬೆನಿಫಿಟ್ಸ್ ಇರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಬಾಡಿ ಎಷ್ಟು ಕೂಲ್ ಮಾಡುತ್ತೆ ಗೊತ್ತಾ ಸಬ್ಜಾ ಸೀಡ್ಸ್ ಮಾತ್ರ. ನಿಜವಾಗ್ಲೂ ಹೇಳ್ತೀನಿ, ಅಲ್ಟಿಮೇಟ್ ಅದು ಎಷ್ಟು ತಣ್ಣಗೆ ಇಟ್ಕೊಳ್ಳುತ್ತೆ ಅಂದರೆ ಮೆನಿ ವೇಸಲ್ಲಿ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಲೈಕ್ ಸ್ವಲ್ಪ ನಾನು ಆವಾಗಲೇ ಹೇಳ್ದಂಗೆ ಹಾಫ್ ಸ್ಪೂನ್ ತೊಗೊಂಡು ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಅದೆಲ್ಲ ಫುಲ್ ಬ್ಲ್ಯಾಕ್ ಸೀಡ್ಸ್ ಥರ ಇರುತ್ತೆ, ಎಲ್ಲ ಉಬ್ಬಿರುತ್ತೆ ಬೆಳಗ್ಗೆ ಎದ್ದಷ್ಟರಲ್ಲಿ. ಸೊ ಒಂದೆರಡು ಸ್ಪೂನ್ ಹಾಕ್ಕೊಂಡು ಒಂದು ಗ್ಲಾಸ್ಗೆ ನೀರು ಚೆನ್ನಾಗಿ ಹಾಕ್ಕೊಂಡು ಕುಡಿದ್ರೆ ಎಷ್ಟು ತಂಪಾಗುತ್ತೆ ಗೊತ್ತಾ ಬಾಡಿ. ಸೊ ನಮ್ಗೆ ಹೇರ್ ಫಾಲ್ ಇದ್ದರೆ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ, ಪಿಂಪಲ್ಸ್ ಬರೋದು ರೆಡ್ಯೂಸ್ ಆಗುತ್ತೆ, ಫುಲ್ ನಮಗೆಲ್ಲ ಬಾಡಿ ಕೂಲಾಗಿ ಇಟ್ಕೊಳ್ಳುತ್ತೆ. ಆ್ಯಂಡ್ ಇನ್ನೊಂದು ಮೇನ್ ಏನಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಲು ಕೂಡ ಅಷ್ಟೇ. ಸೊ ಕೊಲೆಸ್ಟ್ರಾಲ್ ಬರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೇನ್ ಇನ್ನೊಂದು ಏನು ಗೊತ್ತಾ, ನಾನು ಬೇಸಿಕಲಿ ನಾನು ನೋಡಿರೋದ್ರಲ್ಲಿ ಲೈಕ್ ಒಂದು ಸ್ವಲ್ಪ ಫೀಲಿಂಗ್ ಅಂತ ಅನಿಸುತ್ತೆ ನಮ್ಗೆ. ಅಷ್ಟೊಂದು ತೀರ ನಮಗೆ ಜಾಸ್ತಿ ಹೊಟ್ಟೆ ಹಸಿದು ಸೊ ಆ ಥರದ್ದೆಲ್ಲ ಏನೂ ಅನಿಸೋದಿಲ್ಲ. ಮೇನಾಗಿ ಏನು ಅಂತಂದರೆ ನಮ್ಮ ಬಾಡಿ ಕೂಲಾಗಿರುತ್ತೆ. ಸೊ ಅದೊಂದು ದಿ ಬೆಸ್ಟ್ ಪಾರ್ಟು ನನಗೆ ಅನಿಸಿರೋ ಪ್ರಕಾರ. ಸೊ ನನಗೇನೋ ಜಾಸ್ತಿ ತೀರಾ ಹೀಟ್ ಆಗೋದ್ರೆ ನಾನು ಎಳ್ನೀರು ಕುಡಿತೀನಿ, ಅದೂ ನಂಗೆ ವರ್ಕೌಟ್ ಆಗೋಲ್ಲ, ಮಜ್ಜಿಗೆ ಕುಡಿತೀನಿ, ಅದು ವರ್ಕೌಟ್ ಆಗೋಲ್ಲ. ಸೊ ಈ ಥರ ಸಬ್ಜಾ ಸೀಡ್ಸ್ನ ಕುಡಿದ್ರೆ ಒಂದು ಕಂಟಿನ್ಯೂಸ್ ಆಗಿ 1 ವೀಕ್ ಮಾಡ್ತೀನಿ ಅಷ್ಟೇ. ಸೊ ಫುಲ್ ಕೂಲ್ ಆಗೋಗುತ್ತೆ. ಆ್ಯಂಡ್ ತುಂಬ ತೀರಾ ಕೋಲ್ಡ್ ಮಾಡಿಕೊಂಡ್ರು ಫುಲ್ ಕೋಲ್ಡ್ ಆಗೋಗುತ್ತೆ. ಸೊ ನಮ್ಮ ಬಾಡಿಗೆ ಹೆಂಗೆ ತಕ್ಕನಂಗಿರುತ್ತೋ ಸೊ ಹಾಗೆ ನೋಡಿಕೊಂಡು ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ತುಂಬಾ ಬೆನಿಫಿಟ್ಸ್ ಇದೆ, ನಿಜವಾಗ್ಲೂ ಹೇಳ್ತೀನಿ. ಸೊ ಯೂಸ್ ಮಾಡಿ, ಟ್ರೈ ಮಾಡಿ 100%. ಈ ಸಮ್ಮರ್ಗೆ ದ ಬೆಸ್ಟ್ ಇದು ಸಬ್ಜಾ ಸೀಡ್ಸ್ ನೀರು ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಮ ಬಾಡಿನ ತುಂಬ ಚೆನ್ನಾಗಿ ಕೂಲಾಗಿ ಇಟ್ಕೊಳ್ಳುತ್ತೆ. ಆ್ಯಂಡ್ ಅದೇನು ನಾವು ಜಾಸ್ತಿ ಎಕ್ಸ್ಪೆನ್ಸ್ ಅಂತಲೂ ಇಲ್ಲ. ಸೊ ಎಲ್ಲ ಏನಂತ ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ. ಆ್ಯಂಡ್ ಏನದು ನಾವೆಲ್ಲದು ತೊಗೊಂಡೋಗೋಕ್ಕಾಗಲ್ಲ ಅನ್ನೋದು ಏನಿಲ್ಲ. ಸೊ ಬಾಟ್ಲಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಆಫೀಸ್ಗೆ ಹೋದ್ರೂ ಅಷ್ಟೇ ಒಂದು ಸ್ವಲ್ಪ ಬಾಟ್ಲಲ್ಲಿ ಹಾಕ್ಕೊಂಡು ಹೋದರೆ ಸೊ ಅದನ್ನು ಕುಡಿಬೋದು. ಎಲ್ಲರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಕುಡಿಬೋದು, ಬಸ್ಸಲ್ಲಿ ಹೋಗ್ಬೇಕಾದ್ರೆ. ಸೊ ಇಟ್ಸ್ ವೆರಿ
ಯೂಸ್ಫುಲ್ ಆ್ಯಂಡ್ ಬರೀ ನೀರು ಕುಡಿಯೋದಕ್ಕಿಂತ ಸೊ ಈ ಥರ ನಾವು ನೀರಲ್ಲಿ ಸಬ್ಜಾ ಸೀಡ್ಸ್ನ ಹಾಕ್ಕೊಂಡು ಕುಡಿಯೋದ್ರಿಂದ ಸೊ ನಮ್ಮ ಬಾಡಿ ತುಂಬ ಚೆನ್ನಾಗಿ ಕೂಲ್ ಆಗಿರುತ್ತೆ. ಸೊ ಆ್ಯಂಡ್ ಇನ್ನೊಂದು ಕಾನ್ಸ್ಟಿಪೇಷನ್ ಆಗುತ್ತೆ ಈ ಹೀಟಿಗೆ. ಸೊ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಹೀಟಲ್ಲಿ ಎಕ್ಸ್ಪೆಷಲಿ. ಸೊ ಅದಕ್ಕೆ ನಮಗೆ ಎಷ್ಟೊಂದು ಡಿಸೀಸಸ್ನ ಪ್ರಿವೆಂಟ್ ಮಾಡುತ್ತೆ ಗೊತ್ತಾ. ಹಾರ್ಟ್ ಡಿಸೀಸ್ ಇದ್ದರೆ ಅದು ಕೂಡ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬಾ ಬೆನಿಫಿಟ್ಸ್ ಇರುತ್ತೆ. ನೀವು ಬೇಕಾದರೆ ಒಂದ್ಸತಿ ಚೆಕ್ ಮಾಡಿ, ತುಂಬಾ ಬೆನಿಫಿಟ್ ಇದೆ, ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಅಂತ ಹೇಳ್ತಾ ಸೊ ಇದನ್ನೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು ಹೆಲ್ತ್ ಟಿಪ್ಪು. ಸೊ ಈ ಸಮ್ಮರ್ಗೆ 100% ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಇದನ್ನು ಬಳಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ಲ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ. ಹೋಪ್ಫುಲಿ ನಾನು ಹೇಳ್ತಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯೂಸ್ಫುಲ್ ಆಗ್ತಿದೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆಲ್ಲ ಹೇಗೆ ಅನಿಸಿದೆ, ಯೂಸ್ಫುಲ್ ಆಗ್ತಿದೆಯಾ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ಲ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಆವಾಗಲೇ ಹೇಳಿದ್ನಲ್ಲ, ಸೊ ನನ್ನ ಚಾನಲ್ನ ನೋಡ್ತೀನಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.